ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಮಾರ್ಕೆಟ್ನಿಂದ ಶುಂಠಿ ತಂದಿರ್ತೀವಿ, ಅದರಲ್ಲಂತೂ ಎಷ್ಟೊಂದು ಮಣ್ಣು ಹತ್ತಿರುತ್ತೆ ಅಲ್ವಾ. ಬೇಕಂದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಕುತ್ಕೊಳ್ಳೋದಕ್ಕೆ ಎಷ್ಟೊಂದು ಟೈಮ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ನೀವು ಮಾರ್ಕೆಟಿಂದ ತಂದ ತಕ್ಷಣವೇ ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಅದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಶುಂಠಿಯನ್ನು ಇಟ್ಬಿಟ್ಟು ಅದಕ್ಕೆ ಬಿಸಿಯಾಗಿರುವಂತಹ ನೀರನ್ನು ಹಾಕಬೇಕು. ನಂತರ ಹೀಗೆ 5ರಿಂದ 10 ನಿಮಿಷ ಬಿಟ್ಟುಬಿಡಿ. ನೀರಿನಲ್ಲಿ ಅದು ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಹತ್ತಿಕೊಂಡಿರುವಂತಹ ಮಣ್ಣನ್ನು ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ನೀವು ಕೈನಿಂದ ನೋಡಿ ಈ ರೀತಿ ತಿಕ್ಕುತ್ತಾ ಹೋದರೆ ಅದರ ಮೇಲೆ ಹತ್ತಿರುವ ಮಣ್ಣು ಬಿಟ್ಕೊಳ್ಳುತ್ತೆ. ನೋಡಿ, ಎಷ್ಟು ಸಾಧ್ಯವೋ ಅಷ್ಟು ಕೈನಿಂದ ತಿಕ್ಕಿ ಆದ ನಂತರ ಇನ್ನೂ ಪೂರ್ತಿಯಾಗಿ ಇದರಲ್ಲಿರುವ ಮಣ್ಣು ಹೋಗಿಲ್ಲ. ಅದಕ್ಕೆ ಏನು ಮಾಡಬೇಕು ಗೊತ್ತಾ, ಒಂದು ಬ್ರಷನ್ನು ತಗೊಂಡ್ಬಿಟ್ಟು ನೋಡಿ ಶುಂಠಿ ಮೇಲೆ ಈ ಥರ ಉಜ್ಜುತ್ತಾ ಹೋಗಬೇಕು. ಇದರಿಂದ ಸಂದಿಯಲ್ಲಿ ಉಳಿದಿರುವಂತಹ ಮಣ್ಣು ಪೂರ್ತಿಯಾಗಿ ಬಿಟ್ಕೊಂಡು ಹೋಗುತ್ತೆ. ಈಗ ಈ ನೀರು ತುಂಬಾ ಗಲೀಜಾಗಿದೆ, ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮಗೆ ಈಗ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಅಲ್ವಾ. ಮೊದಲಿಗೆ ಈ ಶುಂಠಿ ಹೇಗಿತ್ತು, ಈಗ ಹೇಗಾಯಿತು ಅಂತ. ಇದರಲ್ಲಿರುವ ಮಣ್ಣೇನೋ ಆಲ್ಮೋಸ್ಟ್ ಹೋಯಿತು, ಆದರೆ ಕೆಲವೊಂದು ಸಲ ಒಂದು ಸೈಡ್ನಲ್ಲಿ ಅಷ್ಟೊಂದಾಗಿ ಸರಿ ಇರೋದಿಲ್ಲ, ಕೆಟ್ಟ ಹಾಗೆ ಆಗಿರುತ್ತೆ ಅಲ್ವಾ. ಹಾಗಿದ್ದಾಗ ನೀವು ಆ ಭಾಗವನ್ನು ಚಾಕುವಿನಿಂದ ಕಟ್ ಮಾಡಿ ತೆಗೆದು ಬಿಡಬೇಕು. ಇಲ್ಲ ಅಂದರೆ ಪೂರ್ತಿ ಶುಂಠಿ ಹಾಳಾಗುವ ಚಾನ್ಸಸ್ ಇರುತ್ತೆ. ಹಾಗೆಯೇ ಕೆಲವರು ಇದರ ಮೇಲಿನ ಸಿಪ್ಪೆ ಸಮೇತ ಶುಂಠಿಯನ್ನು ಉಪಯೋಗಿಸ್ತಾರೆ, ಕೆಲವರು ಸಿಪ್ಪೆಯನ್ನು ತೆಗೆಯುತ್ತಾರೆ. ನೀವು ಸಿಪ್ಪೆ ತೆಗೆದು ಉಪಯೋಗಿಸೋದಾದರೆ ಅದನ್ನು ಕೂಡ ಈಗೇನೆ ಮಾಡಿ ಇಟ್ಕೊಂಡ್ಬಿಡಬಹುದು. ಇಷ್ಟು ಮಾಡಿ ಒಮ್ಮೆ ಒಳ್ಳೆ ನೀರಿನಿಂದ ತೊಳೆದು ಸ್ವಲ್ಪ ಅದನ್ನು ಆರೋದಕ್ಕೆ ಬಿಟ್ಟು ನಂತರ ಒಂದು ಡಬ್ಬಿಯಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ಪ್ರತಿದಿನ ಅಡುಗೆ ಮಾಡೋವಾಗ ಈಸಿಯಾಗಿ ಶುಂಠಿಯನ್ನು ಬಳಸಬಹುದು. ಆ ಹೊತ್ತಿನಲ್ಲಿ ಕ್ಲೀನ್ ಮಾಡುವ ಅವಶ್ಯಕತೆ ಬರೋದಿಲ್ಲ. ನೋಡಿ, ಹೀಗೆ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಟೀ ಮಾಡೋವಾಗ ಅಥವಾ ಸಾರು ಪಲ್ಯಗಳಿಗೆ ಹಾಕುವಾಗ ಡೈರೆಕ್ಟಾಗಿ ಉಪಯೋಗಿಸಬಹುದು. ನೀವು ಈ ಸಲ ಮಾರ್ಕೆಟ್ನಿಂದ ಶುಂಠಿ ತಂದಾಗ ಈ ರೀತಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನೀವು ಎಲ್ಲ ಈ ತರಹ ಎಲೆಕ್ಟ್ರಿಕ್ ಕೆಟಲ್ ಯೂಸ್ ಮಾಡ್ತಾ ಇರ್ತೀರಿ ಅಲ್ವಾ. ಈಗಂತೂ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲರ ಮನೆಯಲ್ಲೂ ಕಾಮನ್ ಆಗೋಗಿರುತ್ತೆ. ನೋಡಿ, ಇದರಲ್ಲಿ ನೀರು ಬಿಸಿ ಮಾಡಿ ಮಾಡಿ ಇದು ಒಂಥರ ಬಿಳಿ ಕಲೆಗಳಾಗ್ಬಿಟ್ಟಿರುತ್ತೆ ಅಲ್ವಾ. ಬೋರ್ ನೀರು ಉಪಯೋಗಿಸ್ತಾ ಇದ್ರಂತೂ ಕಲೆಗಳು ತುಂಬಾ ಬೇಗ ಆಗಿಬಿಡುತ್ತೆ. ಗಲೀಜಾಗಿದೆ ಅಂತ ಇದನ್ನು ಸಿಂಕ್ನಲ್ಲಿ ನೀರು ಬಿಟ್ಕೊಂಡು ತೊಳೆಯೋಕ್ಕಾಗೋದಿಲ್ಲ ಅಲ್ವಾ. ನೋಡಿ, ಇದರ ತಳಭಾಗದಲ್ಲಿ ನೀರು ಹತ್ತಲೇಬಾರ್ದು, ಆಗ ಕರೆಂಟ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದನ್ನು ಹೇಗೆ ಕ್ಲೀನ್ ಮಾಡೋದು? ಅದಕ್ಕೆ ನಾನಿಲ್ಲಿ ಒಂದು ಸಿಂಪಲ್ ಐಡಿಯಾ ತಿಳಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಇದರ ಒಳಗಡೆಗೆ 2 ಲೋಟದಷ್ಟು ನೀರನ್ನು ಹಾಕಿ, ತಣ್ಣನೆಯ ನೀರನ್ನೇ ಬಳಸಬಹುದು. ಈಗ ಇದರ ಒಳಗಡೆಗೆ ಒಂದು ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕಬೇಕು. ನೋಡಿ, ಹುಳಿಯೆಲ್ಲ ಅಡುಗೆಗೆ ಬಳಸಿ ಆಗಿರುತ್ತೆ ಅಲ್ವಾ, ಆ ತರಹದ ನಿಂಬೆಹಣ್ಣಿನ ಸಿಪ್ಪೆಯನ್ನು ಇದರೊಳಗಡೆ ಹಾಕಿ ಜೊತೆಗೆ 1 ಚಮಚ ಉಪ್ಪನ್ನು ಹಾಕಬೇಕು. ಮತ್ತೆ 1 ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಮುಚ್ಚಿ ಬಿಸಿ ಮಾಡಬೇಕು. 1-2 ನಿಮಿಷದಲ್ಲೇ ಈ ನೀರು ಬಿಸಿ ಆಗೋಗ್ಬಿಡುತ್ತೆ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ. ಈ ಹಂತದಲ್ಲಿ ಈಗ ನೋಡಿ, ಇದು ಪ್ಲಗ್ ಆಗಿರುತ್ತಲ್ವ, ಆ ಭಾಗವನ್ನು ತೆಗೆದುಬಿಡಿ. ಕೇವಲ ಕೆಟ್ಲನ್ನು ಮಾತ್ರ ಕೈಯಲ್ಲಿ ತಗೊಂಡು, ಬಾಟಲ್ ಕ್ಲೀನ್ ಮಾಡೋದಕ್ಕೆ ಅಂತ ಉದ್ದನೆಯ ಬ್ರಷ್ ಬರುತ್ತೆ ನೋಡಿ, ಅದರಿಂದ ಈ ರೀತಿ ಕೆಟಲ್ ಒಳಗಡೆಗೆ ನೀವು ಸರಿಯಾಗಿ ಉಜ್ಜುತ್ತಾ ಹೋಗಬೇಕು. ನಿಂಬೆಹಣ್ಣಿನ ಸಿಪ್ಪೆಯನ್ನು ನೀರಿನಲ್ಲಿ ಹಾಕಿ ಇದು ಬಿಸಿ ಮಾಡಿದಾಗ ಆ ಸಿಪ್ಪೆಯಲ್ಲಿರುವ ಹುಳಿ ಅಂಶ ಇದರಲ್ಲಿ ಬಿಟ್ಕೊಂಡಿರುತ್ತೆ. ಅದೇ ನೀರಿನಲ್ಲಿ ಬ್ರಷ್ನಿಂದ ಉಜ್ಜೋದ್ರಿಂದ ಇದರಲ್ಲಿ ಆಗಿರುವಂತಹ ಬಿಳಿ ಕಲೆಗಳೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಉಜ್ಜಿದ ನಂತರ ಈ ನೀರನ್ನು ಚೆಲ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಈಗ ಇದರಲ್ಲಿ ಯಾವುದೇ ರೀತಿಯ
ನೀರಿನ ಕಳೆಗಳು ಉಳಿದಿಲ್ಲ. ಇದರ ಒಳಗಿನ ಭಾಗವನ್ನು ನಾವೀಗ ಕ್ಲೀನ್ ಮಾಡಿಕೊಂಡು ಆಯಿತು. ಆದರೆ ಇದರ ಹೊರಭಾಗವೂ ಕೂಡ ಗಲೀಜಾಗಿರುತ್ತೆ ಅಲ್ವಾ? ಅದನ್ನು ಹೆಚ್ಚಿಗೆ ನೀರು ಬಳಸದೆ ಸೋಪು ಬಳಸದೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು? ಅದು ಕೂಡ ಈ ಕರೆಂಟಿನ ಭಾಗಕ್ಕೆ ನೀರು ಹೋಗದೇನೆ. ಬನ್ನಿ ಅದಕ್ಕೂ ಒಂದು ಐಡಿಯಾ ನಿಮಗಿಲ್ಲಿ ತೋರಿಸ್ತೀನಿ. ನಮಗಿಲ್ಲಿ ಬೇಕಾಗಿರೋದು ಒಂದು ಟೂತ್ ಪೇಸ್ಟ್ ಮಾತ್ರ. ಯಾವುದೇ ಹಳೆಯ ಟೂತ್ ಪೇಸ್ಟನ್ನು ಕೂಡ ಬಳಸಬಹುದು. ಮನೆಯಲ್ಲಿರುವಂತಹ ನೀವು ಬಳಸುವ ಯಾವುದೇ ಟೂತ್ ಪೇಸ್ಟನ್ನು ಇಲ್ಲಿ ಉಪಯೋಗಿಸಬಹುದು. ನೋಡಿ, ಟೂತ್ ಪೇಸ್ಟನ್ನು ಮೊದಲಿಗೆ ಕೆಟಲಿನ ಹೊರಭಾಗದಲ್ಲಿ ಎಲ್ಲ ಕಡೆಗೂ ಹಚ್ತಾ ಹೋಗಿ. ಪೂರ್ತಿಯಾಗಿ ಹಚ್ಚಿದ ನಂತರ ಒಂದು ಹಳೆಯ ಟೂತ್ ಬ್ರಷನ್ನು ತಗೊಂಡು ನೋಡಿ ಆ ಪೇಸ್ಟನ್ನು ಈ ರೀತಿ ಉಜ್ಜುತ್ತಾ ಹೋಗಿ. ಹೀಗೆ ಉಜ್ಜುವಾಗ ಪೇಸ್ಟ್ ತುಂಬಾ ಡ್ರೈ ಅನಿಸಿದರೆ ಒಂದೆರಡು ಹನಿ ನೀರನ್ನು ಹಾಕಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ಹೆಚ್ಚಿಗೆ ನೀರನ್ನು ಹಾಕಬಾರ್ದು. ನೋಡಿ, ಈ ರೀತಿ ಪೂರ್ತಿ ಎಲ್ಲ ಕಡೆ ಪೇಸ್ಟನ್ನು ಬ್ರಷ್ನಿಂದ ಉಜ್ಜುತ್ತಾ ಹೋಗಬೇಕು. ನಂತರ ಒಂದು ಟಿಶ್ಯೂ ಟವಲ್ ಅಥವಾ ಯಾವುದೇ ಕ್ಲೀನ್ ಆಗಿರುವಂತಹ ಒಂದು ಬಟ್ಟೆಯನ್ನು ಸ್ವಲ್ಪವೇ ಸ್ವಲ್ಪ ಹಸಿ ಮಾಡಿಕೊಂಡು ನೋಡಿ ಇದರ ಮೇಲೆ ಪೇಸ್ಟನ್ನು ಉಜ್ಜಿದ್ವಿ ಅಲ್ವಾ, ಅದನ್ನು ಈಗ ಒರೆಸ್ಕೊಳ್ಬೇಕು. ಈ ಹಂತದಲ್ಲೂ ಕೂಡ ನೀವು ಹೆಚ್ಚಿಗೆ ನೀರನ್ನು ಬಳಸೋದು ಬೇಕಾಗಿಲ್ಲ. ಒಂದು ಸೈಡ್ನಲ್ಲೇ ನೋಡಿ ನಿಮಗೀಗ ಗೊತ್ತಾಗ್ತಾ ಇದೆ ಇದರ ಹೊರಭಾಗ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇದೇ ರೀತಿ ಪೂರ್ತಿಯಾಗಿ ಎಲ್ಲ ಕಡೆ ಹಚ್ಚಿರುವಂತಹ ಪೇಸ್ಟನ್ನು ನೀವು ಹಸಿಯಾಗಿರುವಂತಹ ಕಿಚನ್ ಟವೆಲ್ ಅಥವಾ ಯಾವುದೇ ಬಟ್ಟೆಯನ್ನು ಬಳಸಿ ಒರೆಸ್ಕೊಂಡು ಬರಬೇಕು. ಫ್ರೆಂಡ್ಸ್, ಇದೇ ತರಹ ಪ್ರತಿನಿತ್ಯ ಉಪಯೋಗವಾಗುವಂತಹ ಟಿಪ್ಸ್ ನಿಮಗೆ ನಮ್ಮ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೋಡಿ, ಎಲ್ಲ ಒರೆಸಿದ ನಂತರ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಇಷ್ಟಾದ ಮೇಲೆ ಇದರಿಂದಾನೇ ನೀವು ಕೆಟಲ್ನ ಹ್ಯಾಂಡಲನ್ನು ಕೂಡ ಒರೆಸ್ಕೋಬಹುದು. ಈ ತರಹ ನೀವು ಪ್ರತಿದಿನ ಏನು ಮಾಡೋದು ಬೇಕಾಗಿಲ್ಲ ಅಲ್ವಾ? 10-15 ದಿನದಲ್ಲಿ ಒಂದು ಸಲ ಈ ರೀತಿ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಕೆಟಲ್ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ, ಈಗಿದು ಪೂರ್ತಿಯಾಗಿ ಕ್ಲೀನ್ ಆಯಿತು ಅನ್ನಿಸ್ತಾ ಇದೆ ಅಲ್ವಾ? ಆದ್ರೂ ಹ್ಯಾಂಡಲ್ನ ಒಳಭಾಗದಲ್ಲಿ ನೋಡಿ ಈ ರೀತಿ ಸ್ವಲ್ಪ ಗಲೀಜು ಉಳಿದೋಗ್ಬಿಟ್ಟಿದೆ. ಅಲ್ಲಿ ಕೈಯಿಂದ ಕ್ಲೀನ್ ಮಾಡಿದರೆ ಅಷ್ಟು ಸರಿಯಾಗಿ ಬರ್ತಾ ಇಲ್ಲ. ಆಗ ನೀವು ಈ ತರಹದ ಇಯರ್ಬಡ್ಸನ್ನು ಉಪಯೋಗಿಸಬಹುದು. ಎಲ್ಲಿ ಕೈಯಿಂದ ಪೂರ್ತಿಯಾಗಿ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನೋಡಿ, ಅಲ್ಲಿ ನೀವು ಇಯರ್ಬಡ್ಸನ್ನು ಬಳಸಿ ಕ್ಲೀನ್ ಮಾಡ್ಕೋಬಹುದು. ಇದಂತೂ ಚೆನ್ನಾಗಿ ಕ್ಲೀನ್ ಆಯಿತು ಅಲ್ವಾ? ನಿಜವಾಗಿಯೂ ಹೊಸತರಂತೆ ಆಗಿದೆ ಅಂತಲೇ ಹೇಳಬಹುದು ಅಲ್ವಾ? ಸ್ವಲ್ಪವೇ ಸ್ವಲ್ಪ ನೀರನ್ನು ಬಳಸಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬಹುದು. ಅದು ಕೂಡ ಇದರ ಕಾಯಿಲ್ನ ಭಾಗಕ್ಕೆ ಸ್ವಲ್ಪವೂ ಹಸಿಯಾಗೋದಕ್ಕೆ ಚಾನ್ಸೇ ಇಲ್ಲ. ಕೊನೆಯಲ್ಲಿ ಇದರ ಕೆಳಗಿನ ಭಾಗ ಇದೆ ಅಲ್ವಾ, ಪ್ಲಗ್ ಮಾಡ್ತೀವಿ ನೋಡಿ, ವಯರ್ ಸಮೇತ ಇರುತ್ತಲ್ವಾ, ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ. ಇದನ್ನು ಕ್ಲೀನ್ ಮಾಡೋದಕ್ಕೆ ಮುಂಚೆ ನೀವು ಪ್ಲಗ್ಗನ್ನು ಕರೆಂಟ್ನಿಂದ ಹೊರಗೆ ತೆಗಿಬೇಕು. ಆಮೇಲೆ ಒಂದು ಟಿಶ್ಯೂ ಅಥವಾ ಬಟ್ಟೆಯನ್ನು ತಗೊಂಡ್ಬಿಟ್ಟು ಸೈಡ್ನಲ್ಲಿ ಮಾತ್ರ ಒರೆಸ್ತಾ ಹೋಗಿ. ಮಧ್ಯದಲ್ಲಿರುವ ಕಾಯಿಲನ್ನು ಟಚ್ ಮಾಡಲೇಬೇಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೇರೆಯವರೆಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಇಷ್ಟೆಲ್ಲ ಕ್ಲೀನ್ ಮಾಡಿದ ನಂತರ ಇದನ್ನು ಒಂದು ಅರ್ಧ ಗಂಟೆ ಹಾಗೇ ಬಿಟ್ಬಿಡಿ. ಎಲ್ಲಾದರೂ ಸ್ವಲ್ಪವೇ ಸ್ವಲ್ಪ ನೀರಿನ ಅಂಶ ಉಳಿದಿದ್ರೂ ಅದು ಕೂಡ ಡ್ರೈ ಆಗಲಿ. ಆ ನಂತರ ನೀವು ಪ್ಲಗ್ ಮಾಡಿ ಉಪಯೋಗಿಸಬಹುದು. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.